Hey, hi guys, welcome back to my YouTube channel. This is Meghana's vlog. Guys, first ಏನೆ ಸೆಕೆಂಡ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಗೈಸ್ ಮೇಘನಗೋಸ್ಕರ ಸರ್ಪ್ರೈಸ್ ಜೋಳ. ಅವಳು ರೂಮಲ್ಲಿ ರೆಡಿ ಆಗ್ತಿದ್ದಾರೆ, ನಾವಿಲ್ಲಿ ಸರ್ಪ್ರೈಸ್ ಜೋಳ ತರಕ್ಕೆ ಬಂದಿದ್ದೀವಿ. ನೋಡಿದ್ರೆ ಫುಲ್ ಕುಣಿದಾಡ್ಬಿಡ್ತಾಳೆ, ಫುಲ್ ಖುಷಿ. ಅವಳು ಸರ್ಪ್ರೈಸ್ನ ತೋರಿಸ್ತೀವಿ ನಾವು, ಅವಳಿಗೆ ರಿಯಾಕ್ಟ್ ಮಾಡ್ತಾಳೆ. ನಾವು ಜೋಳ ಎತ್ಕೊಂಡು ಹೋಗ್ತೀವಿ ತಕ್ಷಣ ಅಂತ ನೋಡ್ತಾ ಇದ್ದೀವಿ. ಅವಾಗ ನಾವು ಮೇಘನಂಗೆ ಸರ್ಪ್ರೈಸ್ ಕೊಡೋಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಮಾಡಿ 2000 years later. ನೋಡಿ ಗೈಸ್, ಒಂದು ಡೋರ್ ತೆಗಿಯಕ್ಕೆ ಎಷ್ಟೊತ್ತು ಮಾಡ್ತಾಳೆ, ನೀವೇ ನೋಡಿ ಗೈಸ್. An eternity later. ವಡೆ ಅಂದರೆ ವಡೆ ಗೈಸ್. ಖುಷಿ ಆಯ್ತಾ? ಪರವಾಗಿಲ್ಲ, ಇನ್ನೊಂದ್ಸರಿ ಹಾಕೋಣ. ಬಟ್ ಪರವಾಗಿಲ್ಲ ಬಿಡಿ, ಜೋಳ ಸಿಗ್ತದೆ. ಎಲ್ಲಿತ್ತು? ಎಲ್ಲೋಗಿದ್ರಿ? ಎಲ್ಲ ಹೋಗಿದ್ವಿ. ಖುಷಿ ಆಯ್ತಾ? ಜೋಳ ಕೊಡ್ಸಿರೋದಲ್ಲದೆ ಗೈಸ್ ಒಳಗಡೆ ಬೈಸ್ಕೊಳ್ಳೋದೊಂದಿತ್ತು. ನೋಡಿ, ನಾವು ತಂದಿರೋದೆಲ್ಲ ಇಷ್ಟು ತಂದಿದೀವಿ ಒಂದಿನಕ್ಕೆ. ಇಷ್ಟೆಲ್ಲ ಅದೆಲ್ಲ ಆರ್ಗನೈಸ್ ಮಾಡಿದೀವಿ ನೋಡಿ. ಇದು ಬಟ್ಟೆ, ಇದು ಮೇಕಪ್ ಐಟಮ್ಸ್, ಇದು ಬ್ಯಾಗ್ಸ್ ಅಂಡ್ ಯೂಸ್ ಮಾಡಿರೋ ಬಟ್ಟೆಗಳು ಕೆಳಗಡೆ. ಒಂದು ಇದು ನಾನು ಮತ್ತೆ ನನ್ನ ಜೋಳ. ಗೈಸ್, ಇವ್ರನ್ನ ಓಡಿಸೋಷ್ಟಕ್ಕೆ ನನ್ಗಂತೂ ಸಾಕಾಗುತ್ತೆ. ಅದ್ರೊಳಗಡೆ ನನ್ ಚಪ್ಪಲಿ ಹಾಕೊಳ್ಳ, ನನ್ ಕ್ರಾಕ್ಸ್ ಹಾಕೊಳ್ಳ, ನನ್ ಶೂ ಹಾಕೊಳ್ಳ ಅಂತ ಅದ್ರೊಳಗೊಂದು ಬೇರೆ. ನಾವು ಬಂದಿದ್ದು 11:30 ಚೆಕ್ಔಟ್ಗೆ, ಆಲ್ರೆಡಿ 1:30 ನೋಡಿ. ಇನ್ನು ನಾವು ಟೆಂಪಲ್ಗೆ ಹೋಗಿಲ್ಲ. ಏನ್ ಬಟ್ಕೊಳ್ಳೋಣ. ಜೋಳ ತಿನ್ಕೊಂಡ್ ಕೂತಿದ್ವಿ. ಸೊ ಗೈಸ್ ನೋಡಿ, ನಾವೆಲ್ಲ ಹಿಂಗ್ ರೆಡಿ ಆಗಿದ್ವಿ. ಸೊ ಈಗ ರೆಡಿ ಆಗ್ಬಿಟ್ಟು ಕೃಷ್ಣನ್ ಟೆಂಪಲ್ಗೆ ಹೋಗ್ತಾ ಇದೀವಿ. ಇಲ್ಲಿ ಆಟೋ ಹುಡುಕ್ತಾ ಇದೀವಿ. ಸೊ ಗೈಸ್, ಎಷ್ಟು ಬಿಸಿಲಿದೆ ಅಂದ್ರೆ ಅಪ್ಪ ಮಸ್ತ್, ಎಷ್ಟೊಂದಿದೆ ಬಿಸಿಲು. ಹಾ ಮೈ. ಸೊ ಈಗ ಕೃಷ್ಣನ್ ಟೆಂಪಲ್ಗೆ ಹೋಗ್ಬೇಕು. ಹೊಟ್ಟೆ ಹಸಿದಿದೆ, ಅದಕ್ಕೆ ನಾನು ಬಿಸ್ಕೆಟ್ ಪ್ಯಾಕ್ ಎತ್ಕೊಂಡ್ ಹೋಗ್ತಾ ಇದ್ದೀನಿ ತಿನ್ಕೊಂಡು. ಯಾಕಂದ್ರೆ ಇವತ್ತು ಹೊಟ್ಟೆ ತುಂಬಾ ಹಸಿತಿದೆ. ಸೊ ಈಗ ಟೆಂಪಲ್ಗೆ ಹೋಗಿ ಅಲ್ಲೇನಾದ್ರು ತಿನ್ನೋಣ ಗೈಸ್. ಸೊ ಬನ್ನಿ ಹೋಗೋಣ. ನಮ್ಮ ಚೈತನ್ಯ ನೋಡಿ ಹೇಗೆ ಕಾಣಿಸ್ತಿದ್ದಾಳೆ. ಹೇ ಹಾಯ್ ಹಾಯ್ ಚೈತನ್ಯ. ಹಾಯ್ ಮೇಘನಾ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ನೋಡಿ, ವೈಟ್ ಪರ್ಲು ಇಲ್ಲೇ ಬೀಚಲ್ಲಿ ಇತ್ತು, ತಗೊಂಬಂದ್ ಪೋಣಿಸ್ಕೊಂಡ್ಬಿಟ್ಟಿದ್ದಾಳೆ ಗೈಸ್. ಎಷ್ಟು ಚಂದ ಕಾಣಿಸ್ತಾವಳೆ. ಏನಂದೆ ಮತ್ತೆ ಹೇಳು, ಮತ್ತೆ ಹೇಳು ಹೇಳು ಹೇಳು. ಅದೇ ಆ ಪರ್ನ ಇಲ್ಲೇ ಇತ್ತು, ಪರ್ಲು ಬೀಚಲ್ಲಿ. ಆಮೇಲೆ ಬೇರೆ ಏನೋ ಹೇಳ್ದಲ್ಲ, ತಂದ್ ಪೋಣಿಸ್ಕೊಂಡ್ಬಿಟ್ಟಿದ್ದಾಳೆ ಅಂತ. ಆಮೇಲೆ ಅಷ್ಟೊಂದಿದ್ದೀನಿ. ಏನಂದೆ? ಇನ್ನೊಂದೇನೋ ಹೇಳ್ದೆ. ಇಲ್ಲ, ಹೆಂಗ್ ಕಾಣಿಸ್ತಾ ಇದೀನಿ ಅಂತ ಹೇಳ್ದೆ. ಚೆನ್ನಾಗ್ ಕಾಣಿಸ್ತಿದ್ದಾಳೆ. ಗೈಸ್, ಅವಾಗ್ಲೇ ರೆಡಿ ಆಗ್ಬಿಟ್ಟು ಹೆಂಗ್ ಕಾಣಿಸ್ತಾ ಇದೀನಿ ಅಂದ್ರೆ ದೊಬ್ಬ ತರ ಕಾಣಿಸ್ತಾ ಇದ್ಯಾ ಅಂತ ಅಂದ್ಲು ಗೈಸ್. ಇವಾಗ ಚಂದ ಕಾಣಿಸ್ತಾ ಇದೀನಿ ಅಂತ ನಿಮ್ ಮುಂದೆನೆ ಹೇಳಿದಾಳೆ. ಈ ವಿಡಿಯೋನೇ ಸಾಕ್ಷಿ. ಓಕೆ, 3 ಜನದ್ದು ಔಟ್ಫಿಟ್ ಹೆಂಗಿದೆ ಗೈಸ್? 3 ಜನ ಹೆಂಗ್ ಕಾಣಿಸ್ತಾ ಇದೀವಿ ಹೇಳಿ? ಹೆಂಗ್ ಕಾಣಿಸ್ತಾ ಇದೀವಿ 3 ಜನ? ಕಲರ್ ವಿಚ್ ಕಲರ್ ಡು ಯು ಚೂಸ್? ರೆಡ್, ಯೆಲ್ಲೋ. ರೆಡ್ ಅಲ್ಲ, ನಂದು ಪಿಂಕ್. ಗ್ರೀನ್. ಓಕೆ, ಗ್ರೀನ್, ಪಿಂಕ್. ಇವಳ್ದು ಪಿಂಕ್ ಅಂತೆ. ಸೊ ಯೆಲ್ಲೋ ಅಂಡ್ ಗ್ರೀನ್. ಪಿಂಕ್, ಯೆಲ್ಲೋ, ಗ್ರೀನ್. ನಿಮ್ ಫೇವರಿಟ್ ಕಲರ್ ಯಾವ್ದಾರ ಕಮೆಂಟ್ ಮಾಡಿ. ಇದು ಕೂಡ ಇಲ್ಲ. ಅಷ್ಟೇ, ಟೆಂಪಲ್ಗೆ ಹೋದ್ಮೇಲೆ ಸಿಗ್ತೀವಿ. ಬಾಯ್. ಈಗ ಮಳೆ ಬರ್ತಿರುವ ಕಾರಣ ಅಂಬ್ರೆಲ್ಲವನ್ನು ತೆಗೆದುಕೊಳ್ಳಲು ಬಂದಿದ್ದಾರೆ. ಬಟ್ ಎಷ್ಟು ಕಾಸ್ಟ್ಲಿ ಅಂದ್ರೆ, ಒಂದು ಅಂಬ್ರೆಲ್ಲ 350 ಅಂತ. ನಮ್ಮ ಬೆಂಗಳೂರಲ್ಲೇ 250ಗೆಲ್ಲ ಸಿಗುತ್ತೆ. ಸ್ವಲ್ಪ ಬಾರ್ಗೇನಿಂಗ್ ಮಾಡಿದ್ರೆ 200ಗೆಲ್ಲ ಸಿಗುತ್ತೆ. ಏನು ಅನ್ಕೊಂಡ್ಬಿಟ್ಟಿದ್ದಾರೆ ನಮ್ಮನ್ನ. ಮಳೆ ಬಂತು, ಬಿಸಿಲು ಕಮ್ಮಿ ಆಯ್ತು, ಬನ್ನಿ ಅಷ್ಟೇ. ಈಗ ಆಟೋ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು. ಸರಿ ಬಾ. ಯಾವ ಊರು ಏನು ಅಂತ ವಿಚಾರಿಸಿದ್ದಾರೆ. ಮಳೆ ಬಂತು ಅಂತ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಇವತ್ತು ಖಾಲಿ ಖಾಲಿ ಹೊಡಿತಿದೆ ಅಲ್ಲ. ಈಗೆಲ್ಲ ಓಪನ್ ಮಾಡ್ತಾ. ವಾಚ್ ಬೇಕಂತೆ. ಅದು ಯಾವ ವಾಚ್ ಬೇಕು? ಈ ವಾಚ್ ಆಯ್ತಾ ಗೈಸ್? ಅವಳಿಗೆ ಇವಾಗ ಸೊ ಅದಕ್ಕೆ ಈಗ ಚೈತನ್ಯ ಅವರು ವಾಚ್ ಹಾಕ್ತಿದ್ದಾರೆ. ಗ್ರೀನ್ ಕಲರ್, ಅವಳ ಡ್ರೆಸ್ ಮ್ಯಾಚಿಂಗ್ ಈ ಕಲರ್. ಇಲ್ಲ, ನಾನು ತಗೊಳಲ್ಲ. ಬನ್ನಿ ಅಂತ ಕೇಳಿದೆ, ಸುಮ್ಮನೆ ಕೊಡ್ಸ್ತಿರೋ ಇಲ್ಲ ಅಂತ ಚೆಕ್ ಮಾಡಿದ್ರೆ. ಫೈನಲಿ ನಾನು ಕೃಷ್ಣನ್ ಟೆಂಪಲ್ ಬಂದಿದೆ. ಬಟ್ ಕೃಷ್ಣನ ತಿಂಡಿಯಿಂದ ನೋಡಿರಲಿಲ್ಲ, ಯಾಕಂದ್ರೆ ಅವ್ರು ತುಂಬಾ ರಶ್ ಇತ್ತು. ಕ್ಯೂನಲ್ಲಿ ನಿಲ್ಬೇಕಾಗಿತ್ತು. ಸೊ ಇವತ್ತು ನೋಡೋಣ, ರಶ್ ಇರುತ್ತಾ ಖಾಲಿ ಇರುತ್ತೆ.
ಯೋಜನೆ ಮಾಡ್ತಿದ್ದಾರೆ. ಇವರು ವೀಟ್ಸ್ ಹಾಕೊಂಡಿದ್ದಾರೆ, ಬಟ್ ಎಲ್ಲ ಅಂಗಡಿ ತಕ್ಕ ಹೋಗ್ತಿದ್ದಾರೆ. ಏನ್ ಕೇಳ್ತಿದ್ದಾರೆ ಅಂತ ಗೊತ್ತಾಗ್ತದ ನನಗೆ. ದುಡ್ಡಾ? ಬನ್ನಿ ಗೈಸ್, ಒಳಗಡೆ ಹೋಗ್ಬಿಟ್ಟು ಕೃಷ್ಣನ್ನ ಮೀಟ್ ಮಾಡ್ಕೊಂಡ್ ಬರೋಣ. ದರ್ಶನ ಮಾಡ್ಕೊಳ್ಳಿ. ಈಗ ತಾನೇ ಮಳೆ ಇತ್ತು, ಬಟ್ ಆಲ್ರೆಡಿ ನೋಡಿ ಬಿಸಿಲು ಹೆಂಗ್ ಹೊಡಿತಿದೆ. ಬಟ್ ಇಲ್ಲಿ ಮಳೆ ಬರ್ತಿದೆ, ಬೀಚ್ ಕೂಡ ಹತ್ರ ಇದೆ. ಬಟ್ ಇದು ಚಳಿನೇ ಆಗಲ್ಲ ಗೈಸ್, ಫುಲ್ ಶೆಕೆ ಅಂತ ಶೆಕೆ, ಬಿಸಿ ಬಿಸಿ ಗಾಳಿ. ಖಾಣಿಯೂರು ಮಠ ಹಂಗಾಸ್ ಹೋಗ್ಬೇಕಂತ, ಆ ಕಡೆಯಿಂದ ಹೋಗ್ಬೇಕಂತ. ಹೋಗೋಣ, ದೇವ್ರನ್ನ ನೋಡಕ್ಕೂ ಕರೆಕ್ಟ್ ಆಗಿ ಹೋಗಲ್ಲ ಗೈಸ್, ಎಲ್ಲ ಅಡ್ಡ ದಾರಿನೇ ಹಿಡಿಯೋದು ಮೇಡಮ್ ಅವ್ರು. ಸೊ ಬನ್ನಿ ಕೃಷ್ಣನ ಮೀಟ್ ಮಾಡ್ಕೊಂಡು ಬರೋಣ. ಗೈಸ್ ಇಲ್ಲಿ ಕಲ್ಯಾಣಿ, ಮಳೆಯಿಂದ ತುಂಬೋಗ್ಬಿಟ್ಟಿದೆ ಕಲ್ಯಾಣಿ. ಸೊ ಈಗ ಇಲ್ಲಿಂದ ಹೋಗಿ ಸುತ್ತಾಡ್ಕೊಂಡು ಈಗ ದರ್ಶನಕ್ಕೆ ಹೋಗ್ಬೇಕು ಗೈಸ್. ಏನಂದ್ರೆ ಅದು ವೇ ಟು ಪ್ರಸಾದಂ ಮತ್ತೆ ಇನ್ನೊಂದು ವೇ ಟು ದರ್ಶನಂ ಅಂತ. ಅಲ್ಲಿ ಕ್ಲಿಯರ್ ಆಗಿ ಬರ್ದವ್ರೆ, ಕನ್ನಡದಲ್ಲೂ ಬರ್ದವ್ರೆ, ಇಂಗ್ಲಿಷಲ್ಲೂ ಬರ್ದವ್ರೆ. ಆ ಪೊಲೀಸ್ ಆಂಟಿಗೆ ಕೇಳಿದ್ರೆ ಹೆಂಗ್ ಹೋಗ್ಬೇಕು ಅಂತ ಅಂದ್ರೆ, ಅದು ಪ್ರಸಾದಕ್ಕೆ ಇನ್ನೊಂದು ಬೇರೆ ದಾರಿ ಬರ್ಬೇಕಂತೆ. ಬೇರೆ ದಾರಿನೇ ಅಲ್ಲಿಂದ ಈ ಕಡೆ ಕಳ್ಸಿರು, ಇವಾಗ ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕಾ ಅಂತ ಕೇಳಿದ್ವಿ ಗೈಸ್ ನಾವು. ಆಮೇಲೆ ಹೆಂಗೋ ಕರೆಕ್ಟ್ ದಾರಿಲೇ ಹೋಗ್ತಾ ಇದ್ದೀವಿ ಅಷ್ಟೇ. ನನ್ನ ಪ್ರಕಾರ ಒಳಗಡೆ ವಿಡಿಯೋ ಫೋಟೋಸ್ ಅಲ್ಲೋ ಇಲ್ಲ. ಸೊ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ, ಆಮೇಲೆ ದರ್ಶನ ಮುಗಿಸ್ಕೊಂಡು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಗೈಸ್. ನಾವು ಈಗ ಪ್ರಸಾದ ತಿನ್ನಕ್ ಹೋಗ್ತಾ ಇದೀವಿ ಗೈಸ್. ಏನಂತ ಗೈಸ್ ಫುಲ್ ಕಾಸ್ಟ್ಲಿ ಗೈಸ್. ಎಷ್ಟು ಹೇಳಿದ್ರು? 490 rupees. ಇಷ್ಟು ಮೂರ್ತಿ ನೋಡಿ ಇಲ್ಲಿ. ದುನಿಯಾ ಕಾಸ್ಟ್ಲಿ ಹೇ. ಈಗ ದರ್ಶನ ಮುಗೀತು, ನನ್ನ ಹತ್ರ ಆಯ್ತು, ಕಣ್ಣೀರು ಹೆಂಗ್ ಬಂತು ಅಂದ್ರೆ ಏನಾದ್ರು ತಗೊಳ್ಳೋಣ ಅಂತ ಹೋಗ್ತಾ ಇದೀವಿ. ಹೇಳಕ್ಕಾಗಿಲ್ಲ. ಇವರು ದಾರಿಗೆ ತಗೋ ಅಷ್ಟೇ. ಕೃಷ್ಣನ್ ಬಗ್ಗೆ ಮಾತಾಡ್ತಾರೆ, ನೀನೇ ದಾರಿಗೆ ತರ್ಬೇಕು. ಹಾಗಾಗಿ ನಿನ್ನೆ ದರ್ಶನ ಎಷ್ಟು ಚೆನ್ನಾಗಾಯ್ತು ಗೊತ್ತಾ ಗೈಸ್. ತುಂಬಾ ತೃಪ್ತಿ ಬಂತು, ನನಗಂತೂ ಹೇಳ್ಕೊಳಕ್ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ ನನ್ಗೆ ಗೈಸ್. ನೋಡೋದಲ್ಲಿ ಒಂದ್ ದೊಡ್ಡ ಖುಷಿ. ಅಲ್ಲಿ ನಂಗೆ ಏನ್ ಇಷ್ಟ ಆಯ್ತು ಗೊತ್ತಾ ಗೈಸ್, ಲಾಸ್ಟ್ ಅಲ್ಲಿ ಇದೇನೋ ಸ್ವೀಟ್, ನಾನು ಮೊಸರನ್ನ ಅನ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಓಕೆನಾ, ಸ್ವೀಟ್ ಅದು ಎಷ್ಟು ಚಂದ ಇತ್ತು. ಸ್ವೀಟ್ ಅಂದ್ರೆ ಪಾಯಸ ತುಂಬಾ ಇಷ್ಟ ಆಯ್ತು ಗೈಸ್. ಆ ಸ್ವೀಟ್ ಅಂತೂ ಲೈಕ್ ಪಾಯಸ ತರ ಇತ್ತು, ಅಕ್ಕಿ ಪಾಯಸ ತರ. ಬಟ್ ತುಂಬಾ ಚೆನ್ನಾಗಿತ್ತು ಆ ಪಾಯಸ. ಬಟ್ ಅದು ನೇಮ್ ಗೊತ್ತಿಲ್ಲ ನಮ್ಗೆ. ಸೊ ಇಲ್ಲಿರೋರು ಯಾರಾದ್ರೂ ಅದ ಹೆಸರು ಗೊತ್ತಿದ್ರೆ ಪ್ಲೀಸ್ ಹೇಳಿ ನಮ್ಗೆ, ಅದೇನ್ ಸ್ವೀಟ್ ಅಂತ. ಅನ್ನ ಪ್ರಸಾದಂ ಸಖತ್ತಾಗಿತ್ತು ಗೈಸ್. ಆಕ್ಚುಲಿ ಇನ್ನೇನು ಒಂದು 10 minutes ಇದ್ದಂಗೆ ನಾವು ಹೋಗಿದ್ದು, ಬಟ್ ಆದ್ರೂ ವಿ ಗಾಟ್ ಇಟ್ ಅಂಡ್ ಅಲ್ಟಿಮೇಟ್ ಇಟ್ ವಾಸ್. ತಗೊಂಡಿದ್ದಾರೆ ಗೈಸ್, 80 rupees ಅಂತ ಹೇಳೋರು. ಚೆನ್ನಾಗಿದೆ ನೋಡಿ, ಪುಟ್ಟ ಕೃಷ್ಣ. ನಮ್ಮ ಪ್ರಯಾಣ ಶ್ರೀ ಅನಂತೇಶ್ವರ ದೇವಸ್ಥಾನ. ಇಲ್ಲೋ ಅಲ್ಲೋ ಇಲ್ಲ ಫೋಟೋಸ್, ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಈ ಫೋಟೋ ಶೂಟ್ ಕಾರ್ಯಕ್ರಮ ದೇವಸ್ಥಾನದಲ್ಲಿ ನಡೀತಿದೆ ಗೈಸ್. ಇವಳಿಗೆ ಅವಳು ತೆಗಿತಾರದು ಒಂಚೂರು ಇಷ್ಟ ಆಗ್ತಾ ಇಲ್ಲ. ಇವಳಿಗೆ ಆ ಫ್ರೇಮ್ ಯಾವುದು ಅಂತ ಹತ್ರ ಬಂದಿಗೆ ನೋಡಿ. ಟೋಟಲ್ ಒಂದು 28 ಫೋಟೋಸ್ ಇದೆ, ಒಂದು ಇಷ್ಟ ಆಗಿಲ್ಲ. ಮಧ್ಯ ಈ ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ಮೇಡಮ್ ತೆಗೆದು ತೋರ್ಸಕ್ಕೆ ಬರ್ತಿದ್ದಾರೆ. ಸೊ ನೋಡೋಣ, ಇದು ಲಾಸ್ಟ್ ಒನ್. ಓಕೆ ಆಗುತ್ತಾ ಇಲ್ವಾ? ಓಕೆನಾ ಮ್ಯಾಮ್? ಓಕೆನಾ ಮ್ಯಾಮ್? ಟೇಕ್ ಓಕೆ? ಎಸ್ ಎಸ್ ಅಂತೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. 20 ಟೇಕ್ ಓಕೆ ಆಗಿದೆ ಗೈಸ್. ನೋಡಿ ಕಾಲ್ ಬಂತು. ಓಕೆ, ಆ ಕಾಲ್ ಏನ್ ನೇಮ್ ಸೇವ್ ಮಾಡ್ಕೊಂಡಿಲ್ಲ. ಶ್ರೆಂತ್ ಇವಳ್ದು ಹೆಂಗಿದೆ ಗೊತ್ತಾ ಕಾಂಟ್ಯಾಕ್ಟ್ ಲಿಸ್ಟ್. ಶ್ರೆಂತ್, ಪೀಸ್ ಆಫ್ ಮೈಂಡ್, ವೀಕ್ನೆಸ್, ಸೋಲ್, ವೀಕ್ನೆಸ್, ಚಿನ್ನ. ನಾನು ಯಾವ್ದೂನು ಅವ್ರ ಹೆಸರಿಂದ ನನ್ ತುಂಬಾ ಕ್ಲೋಸ್ ಇರೋರ್ನ ಪಾಂಡ, ಕಂದ ಮುಗಿಸ್ಕೊಂಡು ಬ್ಯಾಕ್ ಟು ಅವರ್ ರೂಮ್. ಆಮೇಲೆ ಏನು ಅಂತ ಅಲ್ಲಿ ಹೋಗ್ಬಿಟ್ಟು ಯೋಚನೆ ಮಾಡೋಣ. ಸೊ ಬನ್ನಿ. ನನ್ನ ಹತ್ರ ಇಲ್ಲ ನೋಡಿ, ಏನ್ ಪರ್ಸೆ ಇಲ್ಲ.
ಇಲ್ಲ ಕಂದ. ನಾವಿರೋ ಸ್ಟೇಗೆ ಹೋಗೋ ಬಸ್ ಹತ್ತಿದ್ವಿ, KSRTC ಬಸ್. ಬಟ್ ಅದು ಮೇನ್ ಮಲ್ಪೆ ಬೀಚಿಗೆ ಕರ್ಕೊಂಡ್ ಬಂದಿದೆ. ಬಟ್ ನಮ್ದು ಸ್ಟೇ ಇರೋದು ತುಂಬಾ ದೂರ. ಇದಲ್ಲ ಅಂದ್ರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಂದ್ಬಿಟ್ಟಿದ್ವಿ. ಸೊ ಏನ್ ಮಾಡೋದು, ಆಕ್ಚುಲಿ ಮಳೆ ಬರ್ತಿದೆ, ಕಯಾಕಿಂಗ್ ಹೋಗಕ್ಕಾಗಲ್ಲ. ಮೇನ್ ಬೀಚ್ ಅದು ನೋಡ್ಕೊಂಡು ಹೋಗೋಣ ಅಂತ ಸೊ ಈಗ ನಡ್ಕೊಂಡು ಹೋಗ್ತಾ ಇದೀವಿ. ಆಕ್ಚುಲಿ ನಮಗೆ ಬಸ್ಸು ಅಷ್ಟು ದೂರ ಸ್ಟಾಪ್ ಕೊಡ್ತು. ಸೊ ಈಗ ನಾವು ಇಲ್ಲಿಂದ ಮೇನ್ ಬೀಚ್ಗೆ ನಡ್ಕೊಂಡು ಹೋಗ್ತಾ ಇದೀವಿ. ಇಬ್ರು ಮೇಡಮ್ದಿರು ಮುಂದೆ ಹೋಗ್ತಾ ಇದ್ದಾರೆ. ಸೊ ಗೈಸ್ ವಿ ಆರ್ ಎಂಟರಿಂಗ್ ಮಲ್ಪೆ ಬೀಚ್. ಆಕ್ಚುಲಿ ಇಲ್ಲಿ ಸ್ಟ್ಯಾಚು ಇದೆಯಲ್ಲ, ಅದು ಗಾಂಧಿ. ಇಲ್ಲಿ ನಾನು MBA ಫ್ರೆಂಡ್ಸ್ ಜೊತೆ ಇಲ್ಲಿ ಬಂದಾಗ ಫೋಟೋಸ್ ತಗೊಂಡೆ. ಹತ್ರ ಇನ್ನೂ ಫೋಟೋಸ್ ಇದೆ. ಮತ್ತೆ ಅವಾಗ ನೀರಲ್ಲೆಲ್ಲ ಇಳ್ದಿದ್ವಿ, ಬಟ್ ಈಗ ನೀರಲ್ಲಿ ಇಳಿಯೋದು ಯಾಕಂದ್ರೆ ಬಿಡ್ತಿಲ್ಲ, ಬಿಕಾಸ್ ರೆಡ್ ಅಲರ್ಟ್. ನೋಡಿ ಅಲ್ಲಿ ಕೈ ಕಾಸ್ತಾ ಇದ್ದಾರೆ, ಗಾಳಿ ಪಟ್ಟ. ಸೊ ಗೈಸ್ ಇದು ಸೆಕೆಂಡ್ ರೌಂಡ್ ಮೇಕಪ್. ಫಸ್ಟ್ ಟೆಂಪಲ್ ಮೇಕಪ್ ಮುಗಿಸ್ಕೊಂಡು ಬಂದ್ವಿ. I don't understand. ಇದು ಸೆಕೆಂಡ್ ರೌಂಡ್ ಮೇಕಪ್ ಮಾಡ್ಕೊಂತಿದ್ದಾರೆ ಮೇಡಮ್ ಅವರು. ಫಸ್ಟ್ ಟೆಂಪಲ್ಗೆ ಹೋಗಿ ಬಂದ್ವಿ. ಈಗ ಈ ಡ್ರೆಸ್ಸಿಗೆ ಲೈಕ್ ಮಾಡ್ರನ್ ಡ್ರೆಸ್ಸಿಗೆ ಮೇಕಪ್ ಮಾಡ್ಕೊತಾ ಇದ್ದಾರೆ. ನೋಡಿ ಈ ಮೇಡಮ್ ಅವರು ಗ್ರೀನ್ ಲೈಟ್ ಗ್ರೀನ್, ಏನಿದು ಲೈಟ್ ಗ್ರೀನಾ, ಫ್ಲೋರಸೆಂಟ್ ಗ್ರೀನ್, ಫ್ಲೋರಸೆಂಟ್ ಯೆಲ್ಲೋ ಆಕ್ಚುಲಿ. ಯಾವುದೋ ಒಂದು ಇವರೆಲ್ಲ ರೆಡಿ ಆಗ್ಬಿಟ್ಟು ನಿಂತಿದ್ದಾರೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ಡಬ್ಬ ತರ ಚಿಕ್ಕ ಮಕ್ಳು ತರ ಅವಳೆ. ಈ ಕಡೆ ಇವಳು ಈಗ ಮೇಕಪ್ ಮಾಡ್ಕೊಂಡಿದ್ದಾರೆ. ಈ ತರ 2 times ಮೇಕಪ್ ಮಾಡಿದ್ರೆ ಅದು ಮೇಕಪ್ ಕಿಟ್ 1 month ಅಲ್ಲ 15 days ಬರಲ್ಲ ಗೈಸ್. ಇದು ಆಕ್ಚುಲಿ ಚೆನ್ನಾಗಿರೋ. ಹೌದು ಗೈಸ್, ನಂಗೆ ಮೇಘನ ಕೊಡಿಸ್ತಾಳ ಅನ್ನೋ ಇದು ಖುಷಿಗೆ ದಿನ 2 ಸತಿ ಮೇಕಪ್ ಮಾಡ್ಕೊಂತೀನಿ. ಇವಾಗ 2 ಸಲ ಗೈಸ್, ಮಿಕ್ಕಿ ಟೈಮಲ್ಲೆಲ್ಲ 3 ಸಲ ಮಾಡ್ಕೊಂತಾಳೆ. ಟೆಂಪಲ್ ಮುಗಿಸ್ಕೊಂಡ್ ಬಂದು ನಾವು ಕೈಕಿಂಗ್ ಹೋಗೋಣ ಅನ್ಕೊಂಡಿದ್ವಿ. ಕಾಲ್ ಮಾಡಿದಾಗ ಅವರೇ ಆಟ ಕಳಿಸಿದ್ರು. ಬಟ್ ಅದು 6:30 ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು. ಆಲ್ರೆಡಿ 6 ಆಗಿದೆ. ಆಟೋದಲ್ಲಿ ಹೇಳಿದ್ರು ಇಲ್ಲಿ ಡೆಲ್ಟಾ ಬೀಚ್ ಕೂಡ ಇದೆ, ಅದು ಸಮುದ್ರ ಮತ್ತೆ ರಿವರ್ ಕೂಡೋ ಅಂತ ಪ್ಲೇಸ್ ಇದೆ. ಲೈಕ್ ಅದು ಸನ್ಸೆಟ್ ಪಾಯಿಂಟ್ ಕೂಡ ಹೌದು ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಪ್ಲಾನ್ ನ ಚೇಂಜ್ ಮಾಡಿ ಈಗ ಕಯಾಕಿಂಗ್ ಗೆ ನಾಳೆ ಹೋಗೋಣ ಅಂದ್ಬಿಟ್ಟು ಈಗ ಡೆಲ್ಟಾ ಬೀಚ್ ಹೋಗ್ತಾ ಇದ್ವಿ. ಹಾಗೆ ಹೋಗೋ ಮಧ್ಯದಲ್ಲಿ ನಮಗೆ ಒಂದು ಫೋಟೋ ತಗೊಳಕ್ಕೆ ಒಂದು ಸೂಪರ್ ಸ್ಪಾಟ್ ಕಾಣಿಸ್ತು. ಸೊ ಹಾಗಾಗಿ ನಿಲ್ಸಿದೀವಿ. ನಮ್ಮ ಹುಡುಗಿರು ಆಲ್ರೆಡಿ ಫೋಟೋಸ್ ತಗೊಂತಾ ಇದ್ದಾರೆ. ಸೊ ಈಗ ಫೋಟೋಸ್ ತಗೊಂಡು ಆಟೋದಲ್ಲಿ ನಮಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಡೆಸ್ಟಿನೇಷನ್ಸ್ ಬಂದ್ಬಿಟ್ಟು ಡೆಲ್ಟಾ ಬೀಚ್ ಗೈಸ್. ಲೆಟ್ಸ್ ಗೋ. ಒಂದೆರಡು ಫೋಟೋಸ್ ತಗೊಳ್ಳೋಣ. ನಾನು ಅಲ್ಲ, ಇವರೇ ತಗೊಂತಾರೆ ಡಬ್ಬಗಳು. ನೋಡಿ ಗೈಸ್, ಶಿಲಾ ಬಾಲಿಕೆ ಇವಳು. ಗೈಸ್ ಹೆಂಗಿದೆ? ಚೆನ್ನಾಗಿಲ್ಲ ಗೈಸ್, ನಾ ಕಾಣಲು ಹೋಗ್ನಿಗೆ. ಸೊ ಗೈಸ್ ಈಗ ನಾವು ರಿವರ್ ಅಂಡ್ ಸಮುದ್ರ ಮೀಟ್ ಆಗೋ ಪ್ಲೇಸಿಗೆ ಬಂದಿದ್ದೀವಿ ಗೈಸ್. ಒಂದ್ ಸೆಕೆಂಡ್, ಎಷ್ಟು ಕಷ್ಟ ಎತ್ತಿ ಬರ್ಬೇಕಲ್ಲ. ಇದು ರಿವರ್ ಅಂಡ್ ಅದು ಸಮುದ್ರ. ಸೊ ಇವೆರಡು ಮೀಟ್ ಮಾಡೋ ಪಾಯಿಂಟಿಗೆ ಬಂದಿದೀವಿ ಗೈಸ್ ನಾವು. ಇದೆ ಆ ಪಾಯಿಂಟ್, ಡೆಲ್ಟಾ ಬೀಚ್ ಇದೆ ಗೈಸ್. ಇವಾಗ ನಮ್ಗೆ ಗೈಡ್ ಸಿಕ್ಕಿದ್ದಾರೆ. ಸೊ ಅವ್ರನ್ನೇ ಕೇಳೋಣ ಇಲ್ಲಿ ಎಲ್ಲಿ ಬೆಸ್ಟ್ ಮೀನೂಟ ಮತ್ತೆ ಕ್ರಾಪ್ ಸಿಗುತ್ತೆ ಅಂತ. ಬನ್ನಿ ಅಂಕಲ್, ಇವಾಗ ಹೇಳಿ ನೀವು ಅಡ್ರೆಸ್ ಎಲ್ಲಿ ಸಿಗುತ್ತೆ, ಎಂತ ಚಂದ ಮೀನೂಟ ನಮ್ಗೆ ಅಂತ. ಮಚ್ಚಲಿ ಬ್ರಹ್ಮಗಿರಿ ಅಂತ ಅಲ್ಲಿ ಫಿಶ್ ಊಟ. ಈಗ ಅಂಕಲ್ ಹತ್ರ ಕ್ರಾಪ್ ತಿನ್ನ ಕರ್ಕೊಂಡು ಹೋಗಿ ಅಂತ ಕೇಳ್ತಿದ್ದಾರೆ. ಒಡೆಗಳು ಗೈಸು ಇಬ್ರು. ಅದೇನ ಫಿಶ್ ಕ್ರಾಬ್ ಅಲ್ಲಿ ಏನಿದೆ? ಇನ್ನ ಒಂದು ನಿಮ್ಗೆ ಸರ್ಪ್ರೈಸ್ ಇದೆ, ಇಲ್ಲಿ ಬನ್ನಿ ಮೇಲೆ. ಅಲ್ಲಿ ಹೋಗ್ಬೋದು, ಬನ್ನಿ ಬೇಗ. ಒಬ್ರು ಗೈಡ್ ಸಿಕ್ಕಿದ್ರೆ we could have come and we could have saved our time. Please ಕನ್ನಡದಲ್ಲಿ ಮಾತಾಡಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಬೆಳಗ್ಗೆನೆ ನಮ್ಗೆ ಅಂಕಲ್ ಗೈಡ್ ಆಗಿ ಸಿಕ್ಕಿದ್ರೆ ನಮ್ಗೆ ಪ್ರಾಬಬಲಿ ಎಷ್ಟೊಂದು ಪ್ಲೇಸಸ್ ಕವರ್ ಮಾಡ್ತಿದ್ವೇನೋ. ಇಟ್ಸ್ ನಾಟ್ ಟೂ ಲೇಟ್. ನಾಳೆಗಿನ ಟೈಮ್ ಇದೆ. ವಿ ವಿಲ್ ಡೂ ಇಟ್. ನಾವು ಹೋಗೋಣ. ಇಂಗ್ಲಿಷ್ ಅಲ್ಲಿ ಹುಟ್ಟಿದಂಗ ಆಗ್ತಾರೆ ಗೈಸ್ ಹೇಳೋ. ಸೊ ಈಗ ನಾವು ಕೆಳಗಡೆ ಇಳಿತಾ ಇದ್ವಿ. ಅಲ್ಲಿ ಕ್ರಾಬ್ ವೈಟ್ ಕಲರ್ ಕ್ರಾಬ್. ಇದನ್ನೇ ಅವಳಿಗೆ ಬೇಸ್ ಕೊಡ್ತಾ ಇದ್ದೀನಿ ತಿನ್ನು ಅಂತ. ಇದ್ರೊಳಗಡೆ ಏನು ಇರಲ್ಲ, ಬರೀ ಎಲ್ಲೋ ಮಾಯ ಆಗೋಯ್ತು. ಎಲ್ಲೋಯ್ತು?
ಇದು ನೋಡಿ ಬಲೆ ಹಾಕ್ಬಿಟ್ಟು ಮೀನ ಇಟ್ಕೊಂಡ್ ಬಂದಿದ್ದಾರೆ. ಆ ಮೀನು ಈ ಚೀಲದಲ್ಲಿ ಇದೆ ಗೈಸ್. ಗೈಸ್ ಎಷ್ಟು ಬೇಜಾರಾಗ್ತಾ ಇದೆ ಅಂದ್ರೆ ಆಕ್ಚುಲಿ ನಮ್ಗೆ ಉಡುಪಿ ಹೋಗ್ಬೇಕಾಗಿರೋ ಪ್ಲೇಸಸ್ ನಮ್ಗೆ ಗೊತ್ತಿದೆ ಎರಡು. ಒಂದು ಕೃಷ್ಣ ಟೆಂಪಲ್, ಅದ್ ಬಿಟ್ರೆ ಮೇನ್ ಮಲ್ಪೆ ಬೀಚ್. ಬಟ್ ಈಗ ಅವರು ಆಟೋ ಅಂಕಲ್ ಹೇಳ್ತಾ ಇದ್ದಾರೆ ತುಂಬಾ ಪ್ಲೇಸಸ್ ಇದೆ ನೀವು ಕವರ್ ಮಾಡುವಂತದ್ದು ಅಂತ. ಆಕ್ಚುಲಿ ನಾವ್ ಎಲ್ಲಿಗೆ ಬಂದಿದ್ರೆ ಸೊ ನೋಡಿ ಈ ಪ್ಲೇಸಸ್ ಹೇಗಿದೆ ಅಂತ. ಬಟ್ ನೈಟ್ ಟೈಮ್ ಅಲ್ಲಿ ಬಂದಿದೀವಿ, ಫೋಟೋಸ್ ಏನು ತಗೊಳಕ್ ಆಗಲ್ಲ. ಸುತ್ತಲೂ ನೀರಿದೆ, ಮಧ್ಯೆ ಮಾತ್ರ ಭೂಮಿ ಇದೆ ಗೈಸ್. ಗೈಸ್ ಈಗ ನಮ್ಮನ್ನ ಅಂಕಲ್ ಈಗ ಅಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ. ಸೊ ಬನ್ನಿ, ನಾನು ಬಾ ಬೇಗ. ಬಾ. ಉಪ್ಪು. ಅಮ್ಮ, ತಲೆಯಲ್ಲಿ. Guys, ನೋಡಿ. ಹೋಯ್ತು. ಅದೇನ್ ಗೊತ್ತಾ, ನೀರ್ ಹೋಗ್ತಾ ಹೋಗ್ತಾ ಹೋಗ್ತಾನೆ ಮಣ್ಣು ಕೆಳಗಡೆ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಫಾಸ್ಟ್ ಆಗಿ ಬರ್ಬೇಕು. ನೀವ್ ಅಲ್ಲೇ ಸ್ಲೋ ಹೋಗ್ತಿದ್ರೆ ನಾವ್ ಕೆಳಗ್ ಹೋಗ್ತಾ ಇರ್ತೀವಿ. ನೋಡಿ ನಾನು ಇಲ್ಲಿವರೆಗೂ ಮಡ್ಸ್ಕೊಂಡಿದೀನಿ, ಬಟ್ ಇಲ್ಲಿವರೆಗೂ ಬಂತು. ಗೈಸ್ ವ್ಯೂ ಮಾತ್ರ ಸಖತ್ತಾಗಿದೆ ಗೈಸ್. ಅಷ್ಟಿದೆ ಇಲ್ಲಿ ನೋಡಿ, ಫುಲ್ ನೀರು ನೋಡಿ, ಮಧ್ಯ ಮಾತ್ರ ಈ ಭೂಮಿ. ಆ ಭೂಮಿಲಿ ನಾವಿದ್ದೀವಿ. ಆಟೋ ಅಂಕ ಸಿಕ್ಕಿದ್ ಒಳ್ಳೇದಾಯ್ತು ಗೈಸ್. ನಮ್ಗೇನು ಗೊತ್ತಿರ್ಲಿಲ್ಲ ಪ್ಲೇಸಸ್. ಪಾಪ ಅವರೇ ಕರ್ಕೊಂಡ್ಬಂದು ಈಗ ತೋರ್ಸಿದ್ರು. ಅಟ್ಲೀಸ್ಟ್ 3 ಪ್ಲೇಸಸ್ ನೋಡಿದ್ವಿ. 3 ಪ್ಲೇಸಸ್ ನೋಡಿದ್ವಿ ಆಕ್ಚುಲಿ. ನಮ್ಗೆ ಈ ಪ್ಲೇಸಸ್ ಏನು ಡೆಲ್ಟಾ ಬೀಚ್ ನಿಜ ನಮಗೆ ಗೊತ್ತಿರ್ಲಿಲ್ಲ. ಅಂಡ್ ನಾವು ಅಲ್ಲಿ ಸುಮ್ನೆ ಹೋಗ್ಬಿಡ್ತಿದ್ವಿ ಗೈಸ್. ಅಲ್ಲಿಂದ ನಮ್ಮನ್ನ ಇಲ್ಲಿ ಕರ್ಕೊಂಡ್ಬಂದ್ರು ಈ ಇದಕ್ಕೆ. ಸೊ ಇದೊಂದು ವ್ಯೂ ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಕರ್ಕೊಂಡ್ ಬಂದ್ರು. ಸೊ ಅಂಕಲಿಗೆ ತುಂಬಾ ಥ್ಯಾಂಕ್ಸ್. ಏನಾದ್ರೂ ಈ ಫಿಶ್, ಕ್ರಾಬ್ ಅದೆಲ್ಲ ತಿನ್ಬೇಕು ಅಂದ್ರೆ ಅದು ಅಂದ್ರೆ ಬೆಸ್ಟ್ ಪ್ಲೇಸ್ ಅಂದ್ರೆ ಬ್ರಹ್ಮಗಿರಿ ಅಂತ ತಾನು ಹೇಳಿದವರು. ಬ್ರಹ್ಮಗಿರಿ ಅಂತ ಗೈಸ್. ಸೊ ಇನ್ನು ಕೇಳ್ತೀವಿ ನಾಳೆ. ಆಕ್ಚುಲಿ ಅವ್ರನ್ನ ಬರಕ್ ಹೇಳಿದೀವಿ ನಾಳೆ. ಸೊ ಅವ್ರ ಏನಾದ್ರು ನಮ್ಗೆ ಹೊಸ ಹೊಸ ಪ್ಲೇಸ್ ತೋರಿಸಿದ್ರೆ ನಾವು ನಿಮ್ಗೆ ಹಾಗೆ ಹೊಸ ಹೊಸ ಪ್ಲೇಸ್ ತೋರಿಸ್ತೀವಿ ನಿಮ್ಗೂ. ನೆಕ್ಸ್ಟ್ ಏನಾದ್ರು ಉಡುಪಿಗೆ ಬಂದ್ರೆ ನೀವು ಎಲ್ಲಾ ಪ್ಲೇಸಸ್ ಕವರ್ ಮಾಡ್ಕೊಂಡು ಹೋಗಿ. ಹಂಗಂತ ಒಂದೇ ಟೆಂಪಲ್ ಮತ್ತೆ ಮಲ್ಪೆ ಬೀಚ್ ಬಿಟ್ಟು ಎಷ್ಟೊಂದು ಪ್ಲೇಸಸ್ ನ ಎಕ್ಸ್ಪ್ಲೋರ್ ಮಾಡ್ಬೋದು. ಏನ್ ಗೊತ್ತಾ, ಇವಳ ಬರ್ಡೇಗೆ ನಾಳೆ ಬರ್ಡೇ. ಸೊ ಇವಳ ಬರ್ಡೇಗೆ ಇವಳನ್ನ ಕೇಕ್ ಕರ್ಕೊಂಡು ಹೋಗ್ತಾ ಇದೀವಿ ಗೈಸ್. ನಮಸ್ತೆ ಊರುಡ್ಲಾರ ರಟ್ಟಿ ತಿಂಗಳು ನೀವತ್ತಿ ಗೈಸ್ ನಾನು ಅವ್ರನ್ನ ಕೇಳಿದ್ದು ಜಸ್ಟ್ ಉಡುಪಿ ಕರ್ಕೊಂಡ್ ಬನ್ನಿ ಅಂತ ಅಷ್ಟೇ ಗೈಸ್. ನಂಗೆ ಬರ್ಡೇ ಸೆಲೆಬ್ರೇಟ್ ಮಾಡಿ ಅಂತ ನಾನು ಕೇಳಿಲ್ಲ ಗೈಸ್. ಸೊ ಈಗ ನಿಮ್ ನೋಡಿ ಈ ವಿಡಿಯೋನ ಸಾಕ್ಷಿ ಹೇಳ್ತಾಳೆ ಉಡುಪಿಗೆ ನಾನ್ ಕೇಳಿದ್ದಲ್ಲ ಅಂತ ಹೇಳ್ತಾಳೆ. ಈಗ ಈ ವಿಡಿಯೋದಲ್ಲಿ ಈಗ ಹೇಳ್ತಾಳೆ ನಾನ್ ಜಸ್ಟ್ ಉಡುಪಿಗೆ ಮಾತ್ರ ಕರ್ಕೊಂಡು ಹೋಗಿ ಅಂತ ಹೇಳ್ದೆ, ಬರ್ಡೇಗೆ ಕೇಕ್ ಎಲ್ಲ ಬೇಡ ಅಂತ ಹೇಳ್ತಾಳೆ. ಈ ವಿಡಿಯೋನೇ ಸಾಕ್ಷಿ ಗೈಸ್. ನಿಮ್ಮ ಒಪಿನಿಯನ್ ಏನು? ಒಪಿನಿಯನ್ ಮಾತಾಡಲ್ಲ, ದಟ್ಸ್ ಫೈನ್. ಅವಳು ಹೇಳಿದ್ಮೇಲೆ ದ ಚಾಯ್ಸ್ ಆಯ್ತು. ನಂಗೋಸ್ಕರನೇ ಬಂದಿರೋದು, ಓಕೆನಾ? ಅಷ್ಟೇ. ಈಗ ಅದು ಅವಳ ಅಲ್ಲ ಬರ್ತಡೇ ಹುಡುಗಿನೇ ಕರ್ಕೊಂಡು ಹೋಗ್ತಾ ಇದ್ವಿ ಕೇಕ್ ಸೆಲೆಕ್ಟ್ ಮಾಡು ಅಂತ. ಇಂತ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಎಲ್ಲೂ ಸಿಗಲ್ಲ. ಈಗ ಏನಾದ್ರು ಅವಳು ಹಿಂಗೆ ಓವರ್ ಆಗಿ ಮಾತಾಡ್ತಿದ್ರ 12 ಗಂಟೆ ಕೇಕ್ ಕಟ್ ಮಾಡಿಸ್ಬಿಟ್ಟು ಅಲ್ಲೇ ಬೀಚ್ ಅಲ್ಲಿ ತಳ್ಬಿಡ್ತೀನಿ ಗೈಸ್. ಅಷ್ಟೇ ಮಾಡೋದು ನಾನು. ಹ್ಯಾಪಿ ಬರ್ಡೇ ಪಕ್ಕ RIP ಅಂತ ಹಾಕ್ಬಿಡ್ತಾಳೆ ಗೈಸ್. ಅವ್ಳು ಅಂತವಳೆ ಅವ್ಳು ಮಾಡಿ ರೆಸ್ಟ್ ಅಂಡ್ ಪೀಸ್ ಚೈತನ್ಯ ಅಂತ ಹಾಕ್ಬಿಡೋದೆ ಸ್ಟೋರಿ. ಇವಾಗ ಹೇಳ್ಬಿಡೋಣ. ಬರ್ಡೇ ಟು ಯು ಇನ್ ಅಡ್ವಾನ್ಸ್ ಚೈತನ್ಯ. ಹ್ಯಾಪಿ ಬರ್ಡೇ ಅಲ್ಲ, ಹ್ಯಾಪಿ ಬರ್ಡೇ ಚೈತನ್ಯ ಅಲ್ಲಲ್ಲ, ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಚೈತನ್ಯ.